ಓ ಮೈ ಗಾಡ್, ನನ್ನ ಫಸ್ಟ್ ಓ ಎಸ್ ಸಿವಿಲ್ ಸೂಟ್ ಫೈಲಿಂಗ್ ಕೇಸ್ ಬಂದ್ಬಿಟ್ಟು 25 ಕೋಟಿ. रहा नहीं जाता तड़प ही ऐसी है ना ಕರೆಕ್ಟಾಗಿ ಕೇಳಿದ್ರಿ, 25 ವರ್ತ್ ಕೋಟಿ ಪ್ರಾಪರ್ಟಿ ಕೇಸ್ನ ಫೈಲ್ ಮಾಡ್ತಾ ಇದ್ದೀನಿ. ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೆ. ಆ್ಯಂಡ್ ಇದು ನನ್ನ ಪ್ರೀವಿಯಸ್ ಪಾರ್ಟ್ 1 ವ್ಲಾಗ್ ಕ್ಲಿಪ್ಸ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಗೆ ತೋರಿಸ್ದೆ ನಮ್ಮ ಸೀನಿಯರು ಎಕ್ಸೋಡರ್ ಕ್ಲಿಯರಾಗಿ ವಿಡಿಯೋಲಿ ಬರಲಿಲ್ಲ. ಗೆಣಸನ್ನ ಯೂಸ್ ಮಾಡಿಕೊಂಡು ನಾನು ಗುಲಾಬ್ ಜಾಮೂನ್ ಮಾಡಿದ್ದೆ. ಸಕ್ಕತ್ತಾಗಿ ಬಂದಿತ್ತು. ಲೈಕ್ ಹೆಲ್ತಿ ವರ್ಷನ್, ಸಿಮಿಲರ್ ಟು ಗುಲಾಬ್ ಜಾಮೂನ್ ಥರನೇ. ಅದನ್ನು ಮಧು ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು, ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಸ್ವೀಟ್ ಆಗಿದೆ, ಎಷ್ಟು ಸಿಮಿಲರ್ ಇದೆ ಗುಲಾಬ್ ಜಾಮೂನ್ಗೆ. ಆ್ಯಕ್ಚುಲಿ ತುಂಬ ಫನಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಅವಳ ಫೇಸಲ್ಲಿ ಎಕ್ಸ್ಪ್ರೆಷನ್ ನೀವು ನೋಡ್ತಾ ಇರ್ಬೋದು. ನಾನು ಕೇಳ್ತಾ ಇದ್ದೆ ಅವಳಿಗೆ ಹೇಗಿದೆ, ಯಾವ ಥರ ಇದೆ ಅನ್ನೋದು. ಅವಳು ನಾನು ತಿಂದು ಬದುಕ್ತೀನಿ ಹಾಕ ಅಂದ್ಕೊಂಡು ಫುಲ್ ಕಾಮಿಡಿ ಮಾಡ್ತಾಯಿದ್ಲು. Making melody in my heart. Making melody in my heart. ಪಕ್ಕ ನೋಡಿ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. Making melody in my heart. ಅವಳ It is a Christian song, but let me dedicate this to the Queen of Queens. ಸ್ವಲ್ಪ ಜೋಕು ಮಸ್ತಿ ಎಲ್ಲ ಆದಮೇಲೆ ತಿರ್ಗಾ ನಾನು ಕೇಸ್ ಫೈಲಿಂಗಿಗೆ ಏನೇನು ಬೇಕು ಅಪ್ಲಿಕೇಶನ್ಸು ಪ್ರತಿಯೊಂದು ಡ್ರಾಫ್ಟಿಂಗ್ ಎಲ್ಲ ಕುತ್ಕೊಂಡು ಮಾಡ್ತಾಯಿದ್ದೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಇತ್ತು. ಯಾಕಂದರೆ ಕೋರ್ಟ್ ಫೀಸೇ 14 ಲಕ್ಷ. ಇವಾಗ ನಾವು ಕೇಸ್ ಫೈಲ್ ಮಾಡ್ತಿದ್ದೀವಿ ಅಂದರೆ ಅದರದ್ದು ಎಷ್ಟು ಅಮೌಂಟ್ ಇದೆ ಅದಕ್ಕೆ ಆಗಿರೋ ಕ್ಯಾಲ್ಕುಲೇಷನ್ ಇರುತ್ತೆ. ಕೋರ್ಟ್ ಫೀಸ್ ಪೇ ಮಾಡಲೇಬೇಕು. ಸೊ ಕೋರ್ಟ್ ಫೀಸ್ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಆ್ಯಂಡ್ ಅದನ್ನು ತಲೆ ಕೆಡಿಸ್ಕೊಂಡು ಇನ್ನೊಂದು ಅಪ್ಲಿಕೇಶನ್ಗೆ ಯಾವ ಸೆಕ್ಷನು ಅನ್ನೋದನ್ನ ನಾನು ಚೆಕ್ ಮಾಡಿಕೊಂಡು ಹಂಗೆ ಕಾಮಿಡಿ ಕೂಡ ಮೀನ್ವೈಲ್ ಚಿಕ್ಕ ಕಾಮಿಡಿ ಆ್ಯಂಡ್ ಬ್ರೇಕ್ ತೊಗೊತಾ ಇರ್ತೀನಿ. ಯಾಕಂದರೆ ನಾನು ಒಂದೇ ಕಡೆ ಕೂತ್ಕೊಂಡು ನೋಡ್ಕೊಂಡು ಕೆಲಸ ಮಾಡೋದು ಖಂಡಿತ ನನಗೆ ಬರೋಲ್ಲ. ಅದರಲ್ಲಿ ಇಲ್ಲಿ ಮಧು ಅಂಟು ಅವಳ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ಕಾಮಿಡಿ ಮಾಡ್ತಾಯಿದ್ಲು. ಆ್ಯಂಡ್ ಇವಾಗ ಬಿಸಿಲು ಕಾಲ ಆಗಿರೋದ್ರಿಂದ ಎಷ್ಟು ನೀರು ಕುಡಿದ್ರೂ ಕೂಡ ನನಗೆ ಸಾಕಾಗ್ತಾನೆ ಇಲ್ಲ. ನೀರು ಮೇಲೆ ನೀರು ಕುಡಿತಾನೇ ಇದ್ದೀನಿ. ಆ್ಯಂಡ್ ಶಾರ್ಟ್ ಬ್ರೇಕ್ ತೊಗೊಳ್ಳುವಾಗ ನನಗೆ ಏನೋ ಒಂದು ಫ್ರೂಟ್ ತೊಗೊಂಡೋಗಿರ್ತೀನಿ ತಿನ್ನೋಕ್ಕೆ. ಸೊ ಫ್ರೂಟ್ ತಿಂತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಸರ್ ಕಾಣಿಸ್ತಿದ್ರಲ್ಲ, ಅವರು ಕೂಡ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಏನೇನು ಬೇಕು ಪ್ರಿಂಟ್ ತೊಗೊಳ್ಳೋದು ಆ್ಯಂಡ್ ಕೇಸ್ ಲಾಸ್ ಅಟ್ಯಾಚ್ ಮಾಡೋದು. ಕೇಸಿಗೆ ರೆಡಿಯಾಗಿ ಬಂದಿಲ್ಲ ಅಂದಿದ್ದಕ್ಕೆ ಇವಾಗ ರೆಡಿಯಾಗಿ ಬಂದಿದ್ದಾರೆ. ಹಾಂ, ಹಂಗೆ ಒಂದು ರೌಂಡ್ ಹೊಡಿ. ಕೋರ್ಟ್ ಇಲ್ದಿರೋ ದಿನ ಇದ್ದೇ ಥರ ಇರುತ್ತೆ ಆಫೀಸು. ಫುಲ್ ಕಾಮಿಡಿಯಾಗಿ ಒಬ್ಬರು ಕಾಳು ಎಳ್ಕೊಂಡು ಜೋಕ್ ಮಾಡಿಕೊಂಡು. ಆ್ಯಂಡ್ ಇದು ನನ್ನ ಫೈನಲ್ ಪಾರ್ಟ್. ಅಪ್ಲಿಕೇಶನ್ಸ್ ಎಲ್ಲ ಡ್ರಾಫ್ಟ್ ಮಾಡಿ ಕೇಸ್ ಎಲ್ಲ ಡ್ರಾಫ್ಟ್ ಮಾಡಿ ನಾವು ಸ್ಟಿಚ್ ಮಾಡಬೇಕು ಫೈಲಿಂಗ್ ಮಾಡೋಕ್ಕೆ. ಸೊ ಇಲ್ಲೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸ್ಟಿಚ್ ಮಾಡೋದಕ್ಕೆ. ಆ್ಯಂಡ್ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಏನೇನು ಪೇಜ್ ನಂಬರ್ಸ್ ಎಲ್ಲ ಕೂಡ ಹಾಕಬೇಕು. ಆ್ಯಂಡ್ ಇಲ್ಲಿ ಮಧು ಯಾಕೆ ರೆಡಿ ಆಗಿ ಬಂದಿದ್ದಾಳೆ ಅನ್ನೋದು ಇನ್ನೊಂದು ಕನ್ಫ್ಯೂಷನ್ ಆಗಿರ್ಬೋದು. ಬಿಕಾಸ್ ಸೀನಿಯರ್ ಎಲ್ಲ ಒಟ್ಟೋದ್ಮೇಲೆ ಯಾರು ಆಫೀಸಲ್ಲಿ ಇರಲ್ಲ, ಅವಾಗ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ರೀಲ್ಸ್ ಮಾಡ್ತೀವಿ. ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ಫೇಸ್ ನೋಡಿ ಎಷ್ಟು ಗ್ಲೋ ಆಗ್ತಾ ಇದ್ದೀವಿ. ಯಾವ ಕ್ರೀಮ್ Glowing. ವಿ ಆರ್ ಗ್ಲೋಯಿಂಗ್. ನ್ಯಾಚುರಲ್. ಬಾಯ್. ಆಫೀಸ್ ಕೆಲಸ ಆಗೋಯ್ತು. ಬಾಯ್. ಮನೆಗೆ ಹೋಗ್ತೀವಿ. ಬಾಯ್ ಮಧು. ನನ್ನ ಗಾಡಿ ಮನೆಗೆ ಹೊಡೋದ್ರಲ್ಲೇ ಇದ್ದೀನಿ. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನನ್ನ ಪಾರ್ಟ್ 2 ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್ ಎವ್ರಿವನ್.